ಎಲ್ಲರಿಗೆ ನಮಸ್ಕಾರಗಳು. ಈ ಮಾಧ್ಯಮಗೋಷ್ಠಿಗೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಬಯಸುತ್ತಾ, ಮಾಧ್ಯಮಗೋಷ್ಠಿಯಲ್ಲಿ ಉಪಸ್ಥಿತರಿರುವಂತಹ ಮಾಜಿ ಸಚಿವರು ಆತ್ಮ ಮಿತ್ರರಾದಂತಹ ಮಾನ್ಯ ಶ್ರೀ ರಾಜಶೇಖರ್ ಪಾಟೀಲ್ ಅವರೇ, ಅಧ್ಯಕ್ಷರಾದಂತಹ ನೀಲಕಂಠ ರಾಠೋಡ್ರವರೇ, ನಮ್ಮ ನಿಗಮದ ಅಧ್ಯಕ್ಷರಾದಂಥ ಶ್ರೀಮತಿ ಮಾಲಾ ವಿ ನಾರಾಯಣರಾವ್ ಅವರೇ, ನಾಗಪಳ್ಳಿ ಅವರೇ, ದಿಲೀಪ್ ಶಿಂದೆ ಅವರೇ, ಅನೇಕ ಜನ ಉಪಸ್ಥಿತರಿರುವಂಥ ಎಲ್ಲ ಹಿರಿಯ ಮುಖಂಡರುಗಳೇ, ಬಂಧುಗಳೇ, ಇವತ್ತು ವಿಶ್ವಗುರು ಬಸವಣ್ಣನವರ ಕಾರ್ಯಕ್ಷೇತ್ರವಾದಂಥ ಬಸವ ಕಲ್ಯಾಣದಲ್ಲಿ ಇದೇ ಬರುವ 7ನೇ ತಾರೀಕು ಒಂದು ಐತಿಹಾಸಿಕ ಕಾರ್ಯಕ್ರಮ ಜರುಗಲಿದೆ. ವಿಶ್ವಗುರು ಬಸವಣ್ಣನವರನ್ನು ಈ ನಾಡಿನ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಬೇಕು ಅಂತ ಬಹುದಿ ಒಂದು ಜನದ ಒಂದು ಬೇಡಿಕೆ ಇದೆ. ಇವತ್ತು ಈ ನಾಡಿನ ಶ್ರೇಷ್ಠ ಮಠಾಧೀಶರು, ಬಸವತತ್ವ ಅನುಯಾಯಿಗಳು, ಎಲ್ಲ ಸಮುದಾಯದ ಶೋಷಿತ ಸಮುದಾಯದ ಮುಖಂಡರು, ಗುರುಗಳು, ಹಿಂದುಳಿದ ಸಮುದಾಯದ ಮುಖಂಡರು, ಗುರುಗಳು, ಅನೇಕ ಎಲ್ಲರೂ ಇವತ್ತು ಈ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತೇಳಿ ಬಸವಣ್ಣನವರಿಗೆ ಮಾಡಬೇಕು ಅನ್ನೋಂಥದ್ದು ಅವರೆಲ್ಲರ ಬೇಡಿಕೆ ಆಗಿದೆ. ಹೀಗಾಗಿ ವಿಶ್ವ ನಮ್ಮ ಬಸವ ಧರ್ಮ ಟ್ರಸ್ಟ್ನ ಅನುಭವ ಮಂಟಪದ ಅಧ್ಯಕ್ಷರಾದಂಥ ಪರಮಪೂಜ್ಯ ಬಸವಲಿಂಗ ಪಟ್ಟದೇವರ ನೇತೃತ್ವದಲ್ಲಿ ಇವತ್ತು ಜನವರಿಯಲ್ಲಿ ಎಲ್ಲ ವಿವಿಧ ಮಠಾಧೀಶರ ಒಂದು ನಿಯೋಗ, ಅವ್ರ ಜೊತೆಯಲ್ಲಿ ನಾವೆಲ್ಲ ಸಚಿವರು ಇದ್ದೀವಿ, ಶಾಸಕರು ಇದ್ದರು, ಮಾಜಿ ಶಾಸಕರುಗಳಿದ್ದರು, ಸಾಹಿತಿಗಳಿದ್ದರು, ಪ್ರಗತಿಪರ ವಿಚಾರ ಉಳ್ಳಂಥವರಿದ್ದರು. ಎಲ್ಲ ಹೋಗಿ ಮಾನ್ಯ ಸಿದ್ದರಾಮಯ್ಯಜಿ ಅವರಿಗೆ ಒಂದು ಮನವಿಯನ್ನು ಸಲ್ಲಿಸಿ ಇವತ್ತು ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಬೇಕು ಅನ್ನೋಂಥ ಸಂದರ್ಭದಲ್ಲಿ ಒಂದೇ ಒಂದು ವಾರದ ಒಳಗಾಗಿ ಸಚಿವ ಸಂಪುಟದಲ್ಲಿ ಈ ವಿಷಯವನ್ನು ಪ್ರಸ್ತಾಪನೆ ಮಾಡಿ ಅದಕ್ಕೆ ಅನುಮೋದನೆಯನ್ನು ಪಡೆದು ಸನ್ಮಾನ್ಯ ಸಿದ್ದರಾಮಯ್ಯಜಿಯವರು ವಿಶ್ವಗುರು ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಇದು ನಮ್ಮೆಲ್ಲರಿಗೆ ಅತ್ಯಂತ ಸಂತಸದ ಒಂದು ಸಂಗತಿಯಾಗಿದೆ ಮತ್ತು ಅವಿರೋಧವಾಗಿ ಎಲ್ಲರೂ ಪ್ರತಿಯೊಬ್ಬರು ಇದಕ್ಕೆ ತಮ್ಮ ಸಚಿವ ಸಂಪುಟದಲ್ಲಿ ಸಮರ್ಥನೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಎಲ್ಲ ಬಸವ ಭಕ್ತರ ಒಂದು ಅನಿಸಿಕೆ, ಒಂದು ವಿನಂತಿ ಇತ್ತು. ಇವತ್ತು ನಾವೆಲ್ಲರೂ ಸೇರಿ, ಯಾಕೆಂದರೆ ಅನೇಕ ಜನ ಪರಮಪೂಜ್ಯ ಮಠಾಧೀಶರುಗಳು ನನಗೆ ಮಾತನಾಡಿ ಮಾನ್ಯ ಮುಖ್ಯಮಂತ್ರಿಗಳು ಐತಿಹಾಸಿಕವಾದಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ, ಒಂದು ಘೋಷಣೆಯನ್ನು ಮಾಡಿದ್ದಾರೆ. ಅವರಿಗೆ ಬಸವಣ್ಣನವರ ಕಾರ್ಯಕ್ಷೇತ್ರ ಎಲ್ಲಿ ಸಾಮಾಜಿಕ ನ್ಯಾಯಕ್ಕಾಗಿ ಬಸವಣ್ಣನವರ ಅಧ್ಯಕ್ಷತೆಯಲ್ಲಿ ಕಾಯಕ, ಸ್ವಾತಂತ್ರ್ಯ, ಸಮಾನತೆ, ದಾಸೋಹ, ಸಹೋದರತ್ವ, ಸಹಬಾಳ್ವೆಯ ತಳದ ಮೇಲೆ ಸುಂದರವಾದಂಥ ಭವ್ಯವಾದಂಥ ಸಮಾಜ ನಿರ್ಮಾಣ ಮಾಡಬೇಕು ಅಂತೇಳಿ ಅವರೇನು ಹೋರಾಟ ಮಾಡ್ತಾರೆ, ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡ್ತಾರೆ, ಕಂದಾಚಾರ, ಜಾತೀಯತೆ ವಿರುದ್ಧ ಹೋರಾಟ ಮಾಡ್ತಾರೆ, ವರ್ಗರಹಿತ, ವರ್ಣರಹಿತ ಸಮಾಜ ನಿರ್ಮಾಣ ಮಾಡಬೇಕು ಅಂತೇಳಿ ಹೇಳಿ ಅವರೇನು ಕನಸಿರುತ್ತೆ. ಅವರು ಅನುಭವ ಮಂಟಪದ ಏನು ಮೊದಲನೇ ಜಗತ್ತಿನ ಪ್ರಥಮ ಸಂಸತ್ತು, ಆ ಒಂದು ಅನುಭವ ಮಂಟಪದಲ್ಲಿ ಎಲ್ಲ ಸಮುದಾಯದವರಿಗೆ ಪ್ರಾತಿನಿಧ್ಯವನ್ನು ಕೊಟ್ಟು ಇವತ್ತೇನು ಪ್ರಜಾಪ್ರಭುತ್ವದ ಒಂದು ಪರಿಕಲ್ಪನೆ ಕೊಟ್ಟಂಥದ್ದು, ಇದನ್ನು ಇವತ್ತಿಡೀ ಜಗತ್ತಿಗೆ ಇದರ ಪ್ರಚಾರ ಮಾಡಬೇಕು, ಪ್ರಸಾರ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಅನುಭವ ಮಂಟಪದ ಕಾಮಗಾರಿಯನ್ನು ನಡೀತಾ ಇದೆ. ಹೀಗಾಗಿ ನೆಲದಲ್ಲಿ ಬಸವಣ್ಣನವರ ಬಸವತತ್ವ ಅನುಯಾಯಿ ಆದಂಥ ಮಾನ್ಯ ಸಿದ್ದರಾಮಯ್ಯಜಿ ಅವರಿಗೆ ಇವತ್ತು ಅವರಿಗೆ ಸನ್ಮಾನ ಮಾಡಬೇಕು, ಅಭಿನಂದನೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಅವರೆಲ್ಲ ಮಾಡಿದ್ದಾರೆ. ಹೀಗಾಗಿ ಅವರೆಲ್ಲರ ಕರೆಗೆ ಹೋಗೊಟ್ಟು ಮಾನ್ಯ ಸಿದ್ದರಾಮಯ್ಯಜಿಯವರು ಬರುವ 7ನೇ ತಾರೀಕಿಗೆ 11 ಗಂಟೆಗೆ ಬಸವ ಕಲ್ಯಾಣಕ್ಕೆ ಆಗಮಿಸಲಿದ್ದಾರೆ. ಅವರು ಬೆಂಗಳೂರಿನಿಂದ ವಿಶೇಷ ವಿಮಾನದ ಮುಖಾಂತರ ಬೀದರ್ಗೆ ಬಂದು, ಬೀದರ್ ಇವತ್ತು ಏರ್ಪೋರ್ಟಿಂದ ಹೆಲಿಕಾಪ್ಟರ್ ಮುಖಾಂತರ ಬಸವ ಕಲ್ಯಾಣಕ್ಕೆ ಬಂದು ಬಸವ ಕಲ್ಯಾಣದಲ್ಲಿ ಈ ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹೀಗಾಗಿ ನಾವೆಲ್ಲರೂ ಕೂಡಿ ಇವತ್ತು ಅವರಿಗೆ ಬರೀ ನಾವು ಅಷ್ಟೇ ಅಲ್ಲ, ಎಲ್ಲ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಎಲ್ಲರ ಪರವಾಗಿ ಇವತ್ತು ಜಿಲ್ಲೆಯ ಪರವಾಗಿ ಉಸ್ತುವಾರಿ ಮಂತ್ರಿಯಾಗಿ
ಅಖಿಲ ಭಾರತ ವೀರ ಶಿವಲಿಂಗಾಯತ ಮಹಾಪ್ರಧಾನ ಕಾರ್ಯದರ್ಶಿಯಾಗಿ ಇವತ್ತೆಲ್ಲರ ಪರವಾಗಿ ನಾನು ಎಲ್ಲರಿಗೆ ವಿನಂತಿ ಮಾಡ್ತಾ ಇದ್ದೇನೆ. ಬನ್ನಿ, ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾನ್ಯ ಸಿದ್ದರಾಮಯ್ಯಜಿ ಅವರಿಗೆ ಅಭಿನಂದಿಸೋಣ ಅನ್ನುವಂಥ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ.